स्वागत है आपका बी न्यूज नेशन में। मैं हूं आबिद हुसैन शेख। बाकी वेतन देने की मांग, डेली बेस वर्कर्स का विरोध प्रदर्शन। बीजापुर शहर में पिछले 12-15 सालों से डेली वेजेस पर वाहन चालक और निर्वाहक के अहदे पर सेवा दे रहे हैं। इस कोरोना महामारी के समय में भी इन्होंने अपना योगदान दिया है और सरकार ने इन्हें कोरोना वॉरियर्स से सम्मान भी किया है। लेकिन इन कोरोना वॉरियर्स को जून 2020 से अब तक कुल 6 महीने से बाकी वेतन नहीं दिया गया। इसी के चलते आज बीजापुर महानगर पालिका वाहन चालक और निर्वाहक सीमा अभिवृद्धि निगम की ओर से बाकी वेतन देने की मांग करते हुए जिला अधिकारी को निवेदन पत्र सौंपा। ತಿಂಗಳಿಂದ ವೇತನ ನೀಡದ ಮಹಾನಗರ ಪಾಲಿಕೆಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಆವಾಜ್ ದೋ, ಆವಾಜ್ ದೋ. ಇಂದು ವಿಜಯಪುರ ನಗರದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ವಾಹನ ಚಾಲಕರು ಮತ್ತು ನಿರ್ವಾಹಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹೋರಾಟ ಹಮ್ಮಿಕೊಂಡಿದ್ದ ವಿಷಯ ಏನಪ್ಪ ಅಂತಂದ್ರೆ, ಸುಮಾರು 5-6 ತಿಂಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡುತ್ತಿರುವಂಥ ವಾಹನ ಚಾಲಕರು ಮತ್ತು ನಿರ್ವಾಹಕರು ಮತ್ತು ಇತರೆ ವಾಚ್ಮ್ಯಾನ್ಗಳಾಗಲಿ ಯಾರಿಗೂ ಕೂಡ ಈ ಟೆಂಡರ್ದವರು ಮತ್ತು ಮಹಾನಗರ ಪಾಲಿಕೆಯವರು ಪಗಾರ ಮಾಡಿರೋಂಗಿಲ್ಲ. ಆದ ಕಾರಣ ಇದೇ ಹಿಂದೆ ದೀಪಾವಳಿ ಆದ ತಕ್ಷಣ ನಾವು ಒಂದು ಹೋರಾಟ ಸ್ಟ್ರೈಕ್ ಮಾಡಿದೆವು, ಬಂದಿಟ್ಟಿದ್ದೆವು ಗಾಡಿಗಳು. ಆವಾಗ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಊರಾಗಿರಲಿಲ್ಲ, ರಜದಲ್ಲಿದ್ದರು. ಆದ ಕಾರಣ 2 ದಿನ ಹೋರಾಟ ಮಾಡಿ ಹಿಂದೆ ತಕ್ಕೊಂಡಿದ್ದೆವು. ನಾವು ಬಂದ ತಕ್ಷಣ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಮತ್ತು ನಿಮಗೆ ಪಗಾರ ಹಾಕಿಸ್ತೇವೆ ಅಂಥೇಳಿ ಭರವಸೆ ಕೊಟ್ಟಿದ್ದರು. ಅದಕ್ಕೆ ಹಿಂದೆ ತಕ್ಕೊಂಡಿದ್ದೆವು. ಇಲ್ಲಿವರೆಗೆ ಯಾವುದೂ ಪಗಾರನೂ ಕೊಟ್ಟಿಲ್ಲ. ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಕೇಳಿದ್ರೆ ನಾವು 2 ತಿಂಗಳು ಚೆಕ್ ಕೊಟ್ಟೆವು ಗುತ್ತಿಗೆದಾರರಿಗೆ, ಮತ್ತು ಅವ್ರು ನಿಮಗೆ ಕೊಟ್ಟಿರಲಿಲ್ಲ ಅಂದ್ರೆ ಅದು ಅವ್ರಿಗೆ ಕೇಳ್ರಿ, ನಮ್ಮ ಕಡೆದಿಂದ ನಾವು 2 ತಿಂಗಳು ಪೇಮೆಂಟ್ ಕೊಟ್ಟೆವು ಅಂಥೇಳಿ ಅವರು ಮಾತಾಡ್ತಾರೆ. ಅದೇ ಗುತ್ತಿಗೆದಾರ ಕೇಳಿದ್ರೆ ನಮ್ಗೆ ಯಾವುದೂ ಚೆಕ್ ಬಂದಿಲ್ಲ ಮತ್ತು ನಾವು ನಿಮಗೆ ಪೇಮೆಂಟ್ ಮಾಡೋಂಗಿಲ್ಲ ಅಂಥೇಳಿ ಉಡಾಪಿ ಉತ್ತರಗಳನ್ನು ಕೊಡತ್ತಾರ. ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡೋದು ಇಷ್ಟೇ, ಕೋವಿಡ್ನಂಥ ಮಹಾಮಾರಿಯಲ್ಲಿ ಕೂಡ ಈ ವಾಹನ ಚಾಲಕರು, ನಿರ್ವಾಹಕರು ಹಾಗೂ ಪೌರ ಕಾರ್ಮಿಕರು ತಮ್ಮ ಜೀವದ ಅಂಗವನ್ನು ತೊರೆದು ತಮ್ಮ ಮನೆ ಮಠ ಹೆಂಡ್ರು ಮಕ್ಕಳನ್ನು ಜೀವದಲ್ಲಿ ಲೆಕ್ಕಿಸದೆ ಸಾರ್ವಜನಿಕರಿಗಾಗಿ ಹಗಲಿರುಳು ಶ್ರಮಿಸಿದಂಥ ಕೋವಿಡ್ನಲ್ಲಿ ತಮ್ಮ ಜೀವನದ ಹಂಗೆ ತೊರೆದು ಕೆಲಸ ಮಾಡ್ಯಾರ. ಅಂಥವ್ರಿಗೆ ಇಲ್ಲಿವರೆಗೆ ಆದರೂ ಕೋವಿಡ್ ಸ್ಟಾರ್ಟ್ ಆದನೇ ಹಿಡಿದು ಇಲ್ಲಿವರೆಗೆ 1 ತಿಂಗಳು 6 ತಿಂಗಳು ಪೇಮೆಂಟ್ ಇಟ್ಕೋತಾರ, 1 ತಿಂಗಳದ ಪೇಮೆಂಟ್ ಕೊಡ್ತಾರ. ಹಿಂಗೆ ಅವ್ರಿಗೆ ಮೋಸ ಮಾಡತ್ತಾರ. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಗುತ್ತಿಗೆದಾರರನ್ನು ರದ್ದುಪಡಿಸಿ ಆ ಮಹಾನಗರ ಪಾಲಿಕೆ ವತಿಯಿಂದ ನೇರ ವೇತನ ಸಂದಾಯ ಮಾಡ್ಬೇಕಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳಕ್ಕೆ ಬಂದ್ವಿ. ಶಂಕರ್ ಚಲವಾದಿ, ಮಹಾನಗರ ಪಾಲಿಕೆ ವಾಹನ ಚಾಲಕರ ಮತ್ತು ನೌಕರರ ಸಂಘದ ಅಧ್ಯಕ್ಷರು, ವಿಜಯಪುರ. ವಾಹನ ಚಾಲಕರು ನಾವು ಮಾತಾಡೋದು, ನಮಗೆ ಪದೇ ಬರೀ 2 ತಿಂಗಳ 2 ದಿವಸ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಕೋತ ಹೋಗ್ತಾ ಇದ್ದಾರೆ. ಆದರೆ ಪೇಮೆಂಟ್ ಕ್ಲಿಯರ್ ಕೂಡ ಮಾಡ್ತಾ ಇಲ್ಲ. ಮೊನ್ನೆ ಕಮಿಷನರ್ ಕೂಡ ನಮಗೆ 2 ದಿವಸ ಅಂತ ಹೇಳಿದ್ರು, 2 ತಿಂಗಳದ ಪೇಮೆಂಟ್ ಹಾಕ್ತೀನಿ ಅಂತಂದ್ರು. 2 ತಿಂಗಳು ಬಿಟ್ಟು 2 ದಿವಸನೂ ಹೋಯ್ತು, 2 ತಿಂಗಳೂ ಹೋಯ್ತು. 6ನೇ ತಿಂಗಳು ನಮಗೆ ಸ್ಟಾರ್ಟ್ ಐತಿ, ಇನ್ನೂ ತನಕ ಪೇಮೆಂಟ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಲಾಗಿ ಬಂದಿರ್ತೀವಿ. हमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफरोजा 4 नंबर स्कूल के करीब, बीजापुर। बाघमारे अस्पताल में स्पाइन एंड पेन सेंटर की शुरुआत, जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर
इलाज। विजिट कीजिए बुधवार और शनिवार दोपहर 3 से 4 के दरमियान बागमारे अस्पताल सखा फरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।